ನಂಜುಂಡೇಶ್ವರನ ಶ್ರೀಕಂಠೇಶ್ವರನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆ ಹಂತವನ್ನು ತಲುಪಿದ್ದೀವಿ. ಬನ್ನಿ, ಈಗ PIL ಹಾಕಿರುವಂಥ ವಕೀಲ ವಿಶ್ವನಾಥ್ ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಬಹುಶಃ ವಿಶ್ವನಾಥ್ ಅವ್ರು ನಡೆಯೋಕ್ಕೆ ನಾವು ಕಾಶಿಗೆ ಹೋಗಬೇಕಾಯ್ತು, ಅಷ್ಟೊಂದು ಕಷ್ಟ ಆಗ್ಬಿಡ್ತು. ಯಾಕಂದ್ರೆ ಆಗಲಿಂದ ಬರ್ತಾರೆ ಅಂತಿದ್ವಿ, ಬಂದಿಲ್ಲ. ನೀವು ಈಗ ಬಂದ್ರಿ. ಹೇಳಿ ಸರ್, ಕೊನೆಯದಾಗಿ ತಮ್ಮ ನಿಮ್ಮ ಒಪಿನಿಯನ್ ಮಾತ್ರ ತಗೊಳ್ಳಿಕ್ಕೆ ಸಾಧ್ಯ ನಾನು. ಇದು ಮೂಲ ಹೆಸರು ನಂಜುಂಡೇಶ್ವರ ಅನ್ನೋದು ಕಂಟಿನ್ಯೂ ಆಗ್ಬೇಕು ಅಷ್ಟೇ. ಶ್ರೀಕಂಠೇಶ್ವರ ಅನ್ನೋದು ಹೆಸರು, ಅದೇನು ಎಲ್ಲದೂ ಶಿವನೇಮನ್ನು ರೆಪ್ರೆಸೆಂಟ್ ಮಾಡಿದ್ರು ಕೂಡ ಅಲ್ಲಿ ಹೆಸರು ಇರೋದು ನಂಜುಂಡೇಶ್ವರ. ಅದು ಬದಲಾವಣೆ ಆಗಬಾರ್ದು, ಅದು ಕಂಟಿನ್ಯೂ ಆಗಬೇಕು. ನಾನು ಅದು ಮಾತ್ರ ನಿಮ್ಮ ಉದ್ದೇಶ? ಹೌದೌದು. ಓಕೆ ಓಕೆ ಓಕೆ. ಸೊ ಹೆಂಗೆ ಇದು ಬಂದಿದ್ದು ಹೆಂಗೆ? ಅಲ್ಲಿ ನಾಮಫಲಕ ಕೂಡ ಎಲ್ಲವ ಶ್ರೀಕಂಠೇಶ್ವರ ಅಂತ ಹಾಕಿದ್ದಾರೆ. ಮತ್ತು ಕಾರ್ ಪಾರ್ಕ್ ಮಾಡಿದರೆ ಅಲ್ಲಿ ರೆಸಿಪ್ಟ್ ಕೊಡ್ತಾರಲ್ಲ, ಆ ರೆಸಿಪ್ಟು ಶ್ರೀಕಂಠೇಶ್ವರ ಸ್ವಾಮಿ ಅಂತ ಹೇಳ್ಬಿಟ್ಟು ಟೆಂಪಲ್ ಅಂತ ಹಾಕಿದ್ದಾರೆ. ನಾನು ಅದು ನೋಡ್ಬಿಟ್ಟು ರೆಸಿಪ್ಟ್ ನಾನು ಎಲ್ಲಿ ಬಂದೆ ಅಂತ ಅನಿಸ್ತಾ ಇದ್ದು ನನಗೆ, ಕಾರ್ ರೆಸಿಪ್ಟ್ ನೋಡ್ಬಿಟ್ಟು. ಆಮೇಲೆ ಒಳಗೋದ್ರೆ ಎಲ್ಲ ನೇಮ್ ಪ್ಲೇಟ್ ಇದೆಯಲ್ಲ, ದ ಗ್ಲಿಟರಿಂಗ್ ಇನ್ ದ ನೇಮ್ ಆಫ್ ಶ್ರೀಕಂಠೇಶ್ವರ. ಅಲ್ಲಿ ನಂಜುಂಡೇಶ್ವರ ಇಲ್ಲ. ಪೂಜೆ ಮಾಡ್ತಾ ಇರೋದು ಕೂಡ ನಂಜು ಏನು ಶ್ರೀಕಂಠೇಶ್ವರ ಏನಮ್ಮ ಅಂತ. ಅಂದ್ರೆ ನೀವು ನಿಮ್ಗೆ ಕೊಟ್ಟಂತ ಟಿಕೆಟ್ ಮತ್ತೆ ಬೋರ್ಡ್ ಅದು ಪ್ರೇರಣೆ ಆಯ್ತು ನಿಮಗೆ, ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಕೇಳೋಕ್ಕೆ? ಹೌದು ಖಂಡಿತವಾಗಿ. ನಮ್ಮ ಕಾರ್ ಪಾರ್ಕಿಂಗ್ ರೆಸಿಪ್ಟ್ ನೋಡ್ಬಿಟ್ಟು ತಕ್ಷಣಲೇ ನನಗೇನು ಹಿಂಗಾಗಿದ್ದಿಲ್ಲ ಅಂತ ಒಳಗೆ ನೋಡ್ರೆ ಆ ಬೋರ್ಡು ಕೂಡ ಚೇಂಜ್ ಆಗಿದೆ. ಸರ್, ಈಗ ನಾನು ತುಂಬಾ ಸಮಯ ತುಂಬಾ ಕಡಿಮೆ ಇದೆ, ನಾನು ಕೊನೆಯದ ತಮಗೆ ಕೇಳ್ತಾ ಇದ್ದೀನಿ. ಸೊ ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ, ಮೂಲ ಉದ್ದೇಶ ಅಂದ್ರೆ ಇಲ್ಲಿ ನಂಜುಂಡ ಅನ್ನುವಂಥದ್ದು ಜಾನಪದ ಹೆಸರೇನಿದೆ ಅದು ಬರಬೇಕು ಬರಬೇಕು, ಅದು ಬಿಟ್ಟು ಬೇರೆ ಏನಾದರೂ ಇದೆಯಾ ನಿಮ್ಮ ಉದ್ದೇಶಗಳು? ಅಲ್ಲ, ನಮ್ದೇನಿಲ್ಲ. ಇದು ಮೂಲಭೂತವಾಗಿ ಇತಿಹಾಸನ ತಿರುಚುವ ಯತ್ನ ಮಾಡಬಾರ್ದು. ಇತಿಹಾಸ ತಿರುಚುವ ಪ್ರಯತ್ನ ಅಲ್ಲಿ ಮಾಡಿದರೆ ನಡೆದಿದೆ. ಅದಕ್ಕೆ ಐತಿಹಾಸಿಕ ಹಿನ್ನೆಲೆ ಉಳ್ಳಂತ ನಂಜುಂಡೇಶ್ವರ ಅದು ಹಾಗೇ ಇರಬೇಕು, ಬದಲಾವಣೆ ಆಗಬಾರ್ದು ಅಷ್ಟೇ. ನಂದು ಇನ್ನೇನು ಇಲ್ಲ ಅಲ್ಲಿ, ಯಾವ ವರ್ಗ ಭೇದ ಮತ್ತೊಂದು ಏನೂ ಇಲ್ಲ. ಹೆಸರು ಚೇಂಜ್ ಆಗಬಾರ್ದು, ಇತಿಹಾಸ ತಿರುಚಬಾರ್ದು. ಎಸ್ ಸರ್, ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ ತಾವು. ಶ್ರೀಗಳೇ, ಕೊನೆಯದಾಗಿ ತುಂಬ ಸಂಕ್ಷಿಪ್ತವಾಗಿ. ಅಲ್ಲ, ಏನಿಲ್ಲ, ವಿಶ್ವನಾಥ್ ಅವರು ಹೇಳಿರುವಂಥ ಮಾತು ಸರಿ ಇದೆ. ದೇವರು ಜನರ ನಂಬಿಕೆ ಮತ್ತು ಆರಾಧನೆಯ ಒಂದು ಮೂಲ ಲೆಕ್ಕದಲ್ಲಿ ಯಾವಾಗ ನಂಜುಂಡೇಶ್ವರನಾಗಿ ಉಳಿಸ್ತೀರಿ, ಜನಪದರ ಹೃದಯದ ನಿವಾಸಿಯಾಗಿ ಶಿವ ಅಲ್ಲಿ ಇರ್ತಾನೆ. ಅದನ್ನು ಶ್ರೀಕಂಠೇಶ್ವರನಾಗಿ ಬಡ್ತಿ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಜನಪದರಲ್ಲಿ ಕಳಚಿಕೊಳ್ತಾರೆ. ಬರೀ ಶಾಸ್ತ್ರಿಗಳು ಮತ್ತು ಅಲ್ಲಿ ಕೇವಲ ನಿರ್ಜೀವ ಸಂಪ್ರದಾಯಗಳು ಮಾತ್ರ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಈ ಕಾರಣದಿಂದ ನಂಜನಗೂಡು ಅನ್ನುವಂಥ ಹೆಸರು, ನಂಜುಂಡ ಅಂತನ್ನುವಂಥ ಹೆಸರು ಇವೆರಡೂ ಶಾಶ್ವತವಾಗಿ ಉಳಿಬೇಕು. ನಂಜನಗೂಡು ಅಂದರೆ ನಂಜನ್ನ ಉಂಡ ಶಿವನ ನೆಲೆ ಅಂತ ಅನ್ನುವಂಥ ನಂಜನಗೂಡು ಅಂತ ಅನ್ನೋ ಹೆಸರನ್ನ ಗರಲಪುರಿ ಅಂತ ಮಾಡಿದಂಥ ಪಂಡಿತರ ಈ ಕೃತ್ರಿಮ ವಾಕ್ಯಗಳನ್ನು ಸಹ ಅಲ್ಲಿ ಎಲ್ಲೂ ಉಪಯೋಗಿಸಬಾರ್ದು. ಗರಳಪುರಿ ಮತ್ತು ಶ್ರೀಕಂಠ ಇವೆರಡೂ ಬೇರೆ ಬೇರೆ ಲೆಕ್ಕದಲ್ಲಿ ಉಪಯೋಗಿಸ್ಕೊಂಡ್ಲಿ. ಆದರೆ ಕ್ಷೇತ್ರದ ಹೆಸರು ನಂಜನಗೂಡು, ಕ್ಷೇತ್ರಾಧಿಪತಿ ನಂಜುಂಡೇಶ್ವರ ಮಾತ್ರ ಶಾಶ್ವತ. ಈಗ ಹೆಸರಿನಿಂದ ಏನೇ ಆಗ್ತಕ್ಕಂಥದ್ದು ಏನಿಲ್ಲ. ಶ್ರೀಕಂಠ ಕರೀಲಿ, ಅಮರನಾಥ ಅಂತ ಕರೀಲಿ, ಪರಮೇಶ್ವರ ಅಂತ ಕರೀಲಿ, ಎಲ್ಲ ಶಿವನೇ ಆಗಿದ್ರು ಸಹ ಗ್ರಾಮಿಗರು ಪೂಜೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಜನಪದ ಸೊಗಡು ಅಲ್ಲಿ ಇರಬೇಕು ಅಂತ ಆದರೆ, ನಮ್ಮದು ಅಂತ ಆಗಬೇಕಾದ್ರೆ ನಮ್ಮತನ ಅಂತ ಇರಬೇಕು. ನಮ್ಮತನವೇ ಇಲ್ಲದೆ ಅಲ್ಲೇನೋ ನಂಜುಂಡ ಅಂತ ಬಂದ ತಕ್ಷಣ ಶಿವನಿಗೆ ಅಪಚಾರ ಆಗ್ತದೆ ಅಂತ ಆದರೆ ಅಲ್ಲಿ ಪೂಜೆ ಮಾಡಿ ಏನು ಪ್ರಯೋಜನವೂ ಇಲ್ಲ. ಅದರಿಂದ ನಾವು ಏನು ಮನಸ್ಸಿನಲ್ಲಿ, ಮನದಾಳದಲ್ಲಿ ಏನು ಒಂದು ಭಾವನೆ ಇದೆಯೋ, ನಂಜುಂಡ ಅನ್ನುವಂಥದ್ದು ಇಷ್ಟು ವರ್ಷ ಕರ್ಕೊಂಡು ಬಂದಿದ್ದು ಆ ಮಣ್ಣಲ್ಲಿ ಎಲ್ಲ ಸೇರಿ ಹೋಗಿದೆ. ಆದ್ದರಿಂದ ನಂಜನಗೂಡು ಅನ್ನುವಂಥದ್ದು ಏನಿದೆ, ನಂಜುಂಡನ ಗೂಡೇ ಆಗಿರಬೇಕು. ನಂಜುಂಡನೇ ಅಂತಲೇ ಕರೆಯುವಂಥದ್ದು ಶ್ರೇಷ್ಠ. ಆದರೆ ಹೆಸರು ಆನೆ ಹೆಸರು ಥರ ಅಥವಾ ಆನೆ ಗಲಾಟೆ ಥರ ಇದಾಗುವಂಥದ್ದು ಏನಿಲ್ಲ. ಇಲ್ಲಿ ಜಾತಿ ಗಲಾಟೆನೂ ಅಲ್ಲ. ನಂಜುಂಡ ಅನ್ನುವಂಥದ್ದು ಭಾವನೆಗಳು ಸಾಯಬಾರದು ಅಂತೀರಿ. ಎಸ್, ನಾನು ಕೊನೆಯದಾಗಿ ನಾನು ಕೇಳ್ತಾ ಇದ್ದೀನಿ ರಾಜಗೋಪಾಲಾಚಾರ್ಯ ಅವರಿಗೆ. ಸರ್, ಕೊನೆಯದಾಗಿ ತಮ್ಮ ಒಪಿನಿಯನ್ ಏನು ರಾಜಗೋಪಾಲಾಚಾರ್ಯ ಅವರೇ? ಸರ್, ಹಳೆಬೇರು ಹೊಸ ಚಿಗುರು ಎರಡೂ ಇರಬೇಕು ಅಂತೀವಲ್ಲ, ಹಾಗೆ ಶಿವನಿಗೆ ನಮ್ಗೆಲ್ರಿಗೂ ಎರಡು ಕಿವಿ ಇದೆ, ಶಿವನಿಗೂ ಎರಡು ಕಿವಿ ಇದೆ. ಶ್ರೀಕಂಠೇಶ್ವರ ಅಂದ್ರೂ ಕೇಳಿಸ್ಕೊತಾನೆ, ನಂಜುಂಡ ಅಂದ್ರೂ ಕೇಳಿಸ್ಕೊತಾನೆ. ನಾವು ಜನಗಳ ತೀರ್ಮಾನಕ್ಕೆ ಬೇಡ. ಯಾಕಂದ್ರೆ ಬೆಂಗಳೂರು ಅಂದ್ರೂ ಚೆನ್ನಾಗಿದೆ, ಬೆಂದಕಾಳೂರು ಅಂದ್ರೂ ಚೆನ್ನಾಗಿರುತ್ತೆ, ಆ ಜನಗಳಿಗೆ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಎಸ್, ಬಹಳ ಒಳ್ಳೆ ಮಾತು ಹೇಳಿದ್ರಿ ಸರ್. ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ಮಾತಾಡಿದ್ರಿ. ತಾವು ಕೊನೆಯದಾಗಿ ಬಂದರೂ ಕೂಡ ನಿಮ್ಮ ಮೂಲ ಉದ್ದೇಶ ಏನಿದೆ ಅದನ್ನು ತುಂಬ ಸ್ಪಷ್ಟವಾಗಿ ತಾವು ಹೇಳಿದ್ರಿ. ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ಸ್ವಾಮೀಜಿಗಳು ತಮ್ಮಿಬ್ಬರಿಗೂ ಕೂಡ ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ಸೊ ಕೊನೆಯದಾಗಿ ನಾನು ಒಂದು ಮಾತನ್ನು ಹೇಳ್ತೀನಿ. ಆರಂಭದಲ್ಲಿ ನಮ್ಮ ಬೇಲಿಮಠದ ಶ್ರೀಗಳು ತುಂಬ ಒಂದು ಒಳ್ಳೆಯ ಮಂಕುತಿಮ್ಮನ ಕಗ್ಗವನ್ನು ಹೇಳಿದರು. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ, ಉದ್ಧರಿಸುವೆ ಜಗವಾ ಎನ್ನುತ್ತಿಹ ಸಖನೆ, ನಿನ್ನುದ್ಧಾರ ಎಷ್ಟಾಯಿತೋ ಮಂಕುತಿಮ್ಮ. ನಿಜಕ್ಕೂ ಏನು ಅಂದರೆ, ನಮ್ಮಲ್ಲಿರುವಂಥ ನಂಜು ಏನಿದೆ ಅದು ಬೇರೆ ಸಂಸ್ಕೃತಿ ಮೇಲೆ ದಾಳಿ ಆಗಿರ್ಬೋದು, ಬೇರೆಯವ್ರನ್ನ ಹಿಡಿದಿಟ್ಕೊಳ್ಬೇಕು ಅನ್ನುವಂಥ ಪ್ರಯತ್ನಗಳಾಗಿರ್ಬೋದು. ಆ ನಂಜು ತೊಲಗದಾಗ ಮಾತ್ರ ನಂಜುಂಡೇಶ್ವರ ಕಾಣಲಿಕ್ಕೆ ಸಾಧ್ಯ. ಸೊ ಇಂಥ ಒಂದು ಭಕ್ತಿ ಭಾವನೆ ಎಲ್ರಿಗೂ ಬರಲಿ ಅಂತ ಹಾರೈಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್.